ವಾಟ್ಸ್ಆ್ಯಪ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಸ್ಪೆಷಲ್ ವಿಡಿಯೋಲಿ. ಸೊ ನಾವಿವತ್ತು ಸ್ಪೆಷಲ್ ಆಗಿರುವಂಥ ಐಕ್ಯೂ ನಿಯೋ 7 ಈ ಫೋನ್ನ ಅನ್ಬಾಕ್ಸ್ ಮಾಡಿದ್ವಿ. ಲಾಸ್ಟ್ 12 ದಿವಸದಿಂದ ಈ ಫೋನ್ನ ನಾನು ಜೇಬಲ್ಲಿ ಇಟ್ಕೊಂಡು ನಾನು ಯೂಸ್ ಮಾಡ್ತಿದ್ದೆ. ಸ್ಟಿಲ್ ಇನ್ನೂ ಫೋನ್ ಒಳಗಡೆ ಬಾಕ್ಸ್ ಇಲ್ಲ, ಸ್ಯಾಂಪಲ್ ಅಷ್ಟೇ. ಬಟ್ ಫೋನ್ ಇರೋದು ನಮ್ಮ ಜೇಬಲ್ಲಿ. ಆದರೂ ನಿಮ್ಗೊಂದು ಬ್ರ್ಯಾಂಡ್ ನ್ಯೂ ಫೋನ್ನ ಹೊಸ ಸೀಲ್ ಪ್ಯಾಕ್ ಅನ್ಬಾಕ್ಸ್ ಮಾಡೋದು ತೋರಿಸೋದು ನಮ್ಮ ಕರ್ತವ್ಯ. ಎಸ್, ಮೊದಲಾಗಿ ಈ ಬಾಕ್ಸ್ ನೋಡ್ಕೋಬಹುದು. ನಿಯೋ 7 ಅಂತ ಇದೆ ಐಕ್ಯೂ ಬ್ರ್ಯಾಂಡ್ನಿಗೊಂದಿಗೆ. ಬಾಕ್ಸ್ ಸಖತ್ತಾಗಿದೆ. ಸೊ ಹಿಂದಿನ ಭಾಗ 12 GB ವೇರಿಯಂಟ್ ಹತ್ರ ಕೊಡ್ತಾ ಇದ್ರೆ, ಇದು ಫಾಸ್ಟ್ ಬ್ಲೂ ಕಲರ್ ಇದೆ. ಸೊ ಪ್ಲಾಸ್ಟಿಕ್ ಅನ್ನ ತೆಗಿಯೋಣ. ಎಸ್, ಸೀಲ್ ಬ್ರೇಕಿಂಗ್. ಓಕೆ, ಸೊ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಮೊಟ್ಟ ಮೊದಲು ನಮ್ಮ ಸ್ಮಾರ್ಟ್ ಫೋನ್ ಕಾಣಿಸುತ್ತೆ. ಸೊ ಇದು ಪಕ್ಕ ಕಿಡೋಣ ಅಂತ. ಇದನ್ನ ಬಿಟ್ಟರೆ ಸ್ಟೀಕರ್ಸ್, ಯೂಸರ್ ಮ್ಯಾನ್ಯುವಲ್, ಮತ್ತೊಂದು ಕ್ಲೀನ್ ಟ್ರಾನ್ಸ್ಪರೆಂಟ್ ಕೇಸ್, ಜೊತೆಗೆ ಟೈಪ್ C to C ಕೇಬಲ್, ಮತ್ತೊಂದು ಕನೆಕ್ಟರ್, ಸಿಮ್ ಎಜೆಕ್ಟರ್, ಮತ್ತು ಜೊತೆಗೆ 120 ವ್ಯಾಟ್ನ ಪವರ್ ಅಡಾಪ್ಟರ್. ಸದ್ಯಕ್ಕೆ ಈ ಎಸೆಸರೀಸ್ನ ಸೈಡ್ ಇಡೋಣ ಅಂತೆ. ಇದು ನಮ್ಮ ಫೋನ್. ಪ್ಲಾಸ್ಟಿಕ್ ತೆಗಿಯೋಣ. ಓ ಮೈ ಗಾಡ್, ನಿಜವಾಗ್ಲೂ ಸಾಕಾದ ಶೈನಿ ಡಿಸೈನ್ ನೋಡ್ತಾ ಇದ್ವಿ. ಮತ್ತೊಂದು ಶಾಕಿಂಗ್ ವಿಷಯ ಅಂತ ಅಂದ್ರೆ, ಲಾಸ್ಟ್ ಟೈಮ್ ಕೂಡ ನಾವು ಐಕ್ಯೂ 11 ಅಲ್ಲಿ ಕೂಡ ಇದನ್ನೇ ನೋಡ್ಕೊಂಡಿದ್ದೆ ಕಚಡಾನ. ಸೊ ಮತ್ತೆ ಈ ಸರ್ತಿ ಕೂಡ ಐಕ್ಯೂ ನಿಯೋ 7 ಅಲ್ಲಿ ಕೂಡ ನಾನು ಜಸ್ಟ್ ಸ್ಕ್ರೀನ್ ಸ್ವೈಪ್ ಮಾಡಿದ ತಕ್ಷಣ ನೋಡ್ಕೋಬಹುದು, ಇಲ್ಲಿ ಹಾಟ್ ಆಪ್ಸ್ ಮತ್ತು ಹಾಟ್ ಗೇಮ್ಸ್ ಬಂದೇ ಬಿಡ್ತು. ಸೊ ಯಾಕೆ ಈ ಬ್ರ್ಯಾಂಡ್ಸ್ಗಳು ಮತ್ತೆ ಇಂಥ ಕಚಡ ಕೆಲಸ ಮಾಡೋದು ಗೊತ್ತಿಲ್ಲ. ಬಟ್ ರಿಯಲ್ಮಿ ಫೋನ್ಸ್ ಅಲ್ಲಿ ನೋಡ್ಕೊಂಡ್ವಿ, ಐಕ್ಯೂ 11 ಫ್ಲಾಗ್ಶಿಪ್ ಫೋನ್ ನೋಡ್ಕೊಂಡ್ವಿ. ಸ್ಟಿಲ್ ಇದು 20-30 ಸಾವಿರ ರೂಪಾಯಿ ಫೋನ್ಸ್ ಬರ್ತಾ ಇದೆ. ಸೊ ಇದ್ರಲ್ಲಿ ಕೂಡ ರಾಂಗ್ ಕೆಲಸ ಏನಕ್ಕೆ ಮಾಡ್ತಾ ಇದೆ. ಸೊ ಈ ಬ್ಲಾಡರ್ಸ್ಗಳನ್ನ ಕೊಡಬಾರ್ದಪ್ಪ ಅನ್ಸುತ್ತೆ. ಬಟ್ ಹಾಟ್ ಆ್ಯಪ್ಸ್ಗಳಲ್ಲಿ ಏನೇನೋ ಕೊಟ್ಟವ್ರು ಗುರು. GB ವಾಟ್ಸಪ್ ಎಲ್ಲ ಕೊಟ್ಟವ್ರೆ, ಏನೇನೋ ಇದೆ ಗುರು. ಶೇರ್ ಚಾಟು, ಟಾಕಿಂಗ್ ಟಾಮ್, ಸೊ MX ಪ್ಲೇಯರ್ ಅಂತೂ ಕಚ್ಚಡ ಆಡ್ಸ್ಗಳನ್ನ ಕೊಡುತ್ತೆ. ಸೊ ಅದನ್ನ ಕೂಡ ನೋಡ್ತಾ ಇದ್ವಿ. ಸೊ ಇದು ಮಾತ್ರ ನನಗೆ ಯಾವುದೇ ಬ್ರ್ಯಾಂಡ್ ಕೊಟ್ಟರು ಏನೇ ಮಾಡಿದ್ರು ನನಗೆ ಇಷ್ಟ ಆಗಲ್ಲ ಗುರು, ಇದು ತಪ್ಪು. ಹೌದು ಫ್ರೆಂಡ್ಸ್, ಈ ಫೋನ್ 25ರಿಂದ 30 ಸಾವಿರ ರೂಪಾಯಿ ಕಡೆ ಲಾಂಚ್ ಆಗುವಂತ ತುಂಬಾ ಸಾಧ್ಯತೆಗಳಿದೆ. ಸೊ ನಿಮ್ ಬಜೆಟ್ ಇದೇ ಕ್ಯಾಟಗರಿಗಳಿದೆ ಅಂತಂದ್ರೆ ಈ ವಿಡಿಯೋನ ನೀವು ಎನಿ ಕಂಡೀಷನ್ ಪೂರ್ತಿ ನೋಡ್ಬೇಕು. ಬಿಕಾಸ್ ಈ ಫೋನ್ ಮಾರ್ಕೆಟ್ ಅಲ್ಲಿ ತುಂಬಾ ಹವಾ ಮಾಡಲಿದೆ. ಲಾಸ್ಟ್ 12 ದಿವಸಗಳಿಂದ ನಾನು ಇದರಲ್ಲಿ ಕ್ಯಾಮ್ರಾ ತುಂಬಾ ಯೂಸ್ ಮಾಡಿದ್ದೀನಿ, ಇದರಲ್ಲಿ ತುಂಬಾ ಯೂಟ್ಯೂಬ್ ವಿಡಿಯೋಸ್ ನೋಡಿದ್ದೀನಿ, ಎವನ್ ಗೇಮ್ ಅಸ್ಪಾಲ್ಟ್ 9 ದಿನಾಲು ಆಡ್ತಾ ಬಂದಿದ್ದೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನ ಏನೇ ಇದ್ರು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇಟ್ಟಿರ್ತೀನಿ. ಈ ಫೋನ್ ಅನ್ನ ನಮ್ಗೆ ಬ್ರ್ಯಾಂಡ್ ನ್ಯೂ ಐಕ್ಯೂನವರೇ ಕಳಿಸ್ಕೊಟ್ಟಿದ್ದಾರೆ. ಎಸ್, ಮೊದಲನೇದಾಗಿ ಈ ಫೋನ್ ಲುಕ್ಸ್ ಡಿಸೈನ್ ಹೇಗಿದೆ ಫೀಲ್ ಅಂತ ಕೇಳಿದ್ರೆ, ಹಿಂದಿನ ಭಾಗ ಮ್ಯಾಟ್ ಫಿನಿಶಿಂಗ್ ಒಂದಿಗೆ ಒಂದು ಶೈನಿ ಡಿಸೈನ್ ನೋಡ್ತಾ ಇದ್ವಿ. ಐಕ್ಯೂ ಬ್ರ್ಯಾಂಡ್ ನೇಮ್ ಇದೆ. ಮತ್ತೆ ನಾನು ಈ ಫೋನ್ ಒಂದು ರೀತಿ ಗಟ್ಟಿಯಾಗಿ ಕೈಲಿ ಹಿಡ್ಕೋಬಹುದು. ಸೊ ಕರು ಡಿಸೈನ್ ಕೊಡ್ತಾ ಇದ್ರೆ ತುಂಬಾ ಗ್ರಿಪ್ಪಿ ಕೂಡ ಇದೆ. ಮತ್ತು ಹಿಂದಿನ ಕ್ಯಾಮ್ರಾ ಮಾಡ್ಯೂಲ್ ಇದೆ, ಟ್ರಿಪಲ್ ರಿಯರ್ ಕ್ಯಾಮ್ರಾ ಒಂದಿಗೆ ಸ್ಕ್ವೇರ್ ಕ್ಯಾಮ್ರಾ ಬಂಪ್ ಅನ್ನ ನೋಡ್ತಾ ಇದ್ವಿ. ರೈಟ್ ಸೈಡ್ ಗೆ ವ್ಯಾಲ್ಯೂಮ್ ರಾಕರ್ ಕೀಸ್ ಮತ್ತೊಂದು ಲಾಕ್ ಕೀ, ಬಾಟಮ್ ಅಲ್ಲಿ ಒಂದು ಹೈಬ್ರಿಡ್ ಸ್ಲಾಟ್, ಮೈಕ್, ಸಿ ಪೋರ್ಟ್ ಮತ್ತೊಂದು ಸ್ಪೀಕರ್ ನೋಡ್ತಾ ಇದ್ವಿ. ಮೇಲಿನ ಭಾಗ ನಿಮ್ಗೆ ಒಂದು ಐರ್ ಬ್ಲಾಸ್ಟರ್ ಕೊಡ್ತಾ ಇದ್ರೆ. ಎಸ್, ಖಂಡಿತ ಫಸ್ಟ್ ಲುಕ್ ಅಲ್ಲಿ ಡಿಸೈನ್ ತುಂಬಾ ಅಟ್ರಾಕ್ಟಿವ್ ಇದೆ. ಅದು ಫ್ರಂಟ್ ಆಗಿರ್ಲಿ, ಬ್ಯಾಕ್ ಆಗಿರ್ಲಿ. ಆದ್ರೆ ಒಂದು ವಿಷಯ ನನಗೆ ಇಷ್ಟ ಆಗಣಪ್ಪ ಅಂದ್ರೆ, ಇಲ್ಲಿ ಕ್ಯಾಮ್ರಾ ಬಂಪ್ ಮೇಲೆ ಸ್ಮಚಸ್ ತುಂಬಾ ಬೀಳುತ್ತೆ, ಡಸ್ಟ್ ಎಲ್ಲ ತುಂಬಾ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಎವನ್ ಇದನ್ನ ಕೇಸ್ ಹಾಕಿದ್ರು ಕೂಡ ಆ ಸ್ಮಚಸ್ ಹೋಗಲ್ಲ, ಏನೋ ಸೇಫ್ಟಿ ಇದೆ ಅಂತ ಅನ್ಸಲ್ಲ. ಸೊ ಇದನ್ನ ಎವ್ರಿ ಟೈಮ್ ನೀವು ಪಿಕ್ಚರ್ ತೆಗಿಬೇಕಾದ್ರೆ ಈ ರೀತಿ ಕ್ಲೀನ್ ಮಾಡಿ ಆಮೇಲೆ ಪಿಕ್ಚರ್ಸ್ ಗಳನ್ನ ತೆಗಿಬೇಕು. ಇದರಂತ ಡಿಸ್ಪ್ಲೇ ಓದ್ವಿ ಅಂತಂದ್ರೆ 6.7 ಇಂಚಸ್ ಇರುತ್ತೆ. AMOLED 120 Hz HDR10 ಡಿಸ್ಪ್ಲೇ ನೋಡ್ತಾ ಇದ್ವಿ. ಟ್ರಸ್ಟ್ ಮೀ, ನಾನು ದಿನಾಲು ಇದನ್ನ ಔಟ್ಡೋರ್ ಯೂಸ್ ಮಾಡಿದೆ. ಕೇವಲ 1000 nits ನ ಪೀಕ್ ಬ್ರೈಟ್ನೆಸ್ ಇದೆ, ಬಟ್ ಜಾಸ್ತಿ ಬ್ರೈಟ್ನೆಸ್ ಇರುವಾಗೆ ಎಕ್ಸ್ಪೀರಿಯನ್ಸ್ ಇದೆ. ಇಷ್ಟೇ ಅಲ್ಲದೆ ನಾನು ಇದುವರೆಗೆ 20,000 15,000 ರೂಪಾಯಿ ಕೂಡ AMOLED ಪ್ಯಾನಲ್ ಅದು 120 Hz ಒಂದಿಗೆ ಸಿಗುತ್ತೆ. ಬಟ್ ಅಲ್ಲಿಯ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಮತ್ತು ಇಲ್ಲಿ ಕಂಪೇರ್ ಮಾಡಿದ್ರೆ ಸೊ ನಂದು ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ನ ಕಾಣ್ತಾ ಇದ್ದೀನಿ. ಎಸ್, ಡಿಸ್ಪ್ಲೇ ನಲ್ಲಿ ನಾನು ತುಂಬಾ ಹ್ಯಾಪಿ ಇದ್ದೀನಿ. ವಿಡಿಯೋಸ್ ನೋಡ್ಬೇಕಾದ್ರೆ ತುಂಬಾ ಬ್ರೈಟರ್ ಮತ್ತು ಕಲರ್ಫುಲ್ ವಿವಿಂಗ್ ಆಂಗಲ್ಸ್ ಗಳ ಸಖತ್ ಆಗಿದೆ. ಇಷ್ಟೇ ಅಲ್ಲದೆ ಇದ್ರಂತ ಆಡಿಯೋ ಕೂಡ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಕೊಡ್ತಿದ್ದಾರೆ. ಒಂದ್ಸರ್ತಿ ಆಡಿಯೋ ಟೆಸ್ಟ್ ತೋರಿಸ್ತೀನಿ ನಿಮಗೆ. 100% ವ್ಯಾಲ್ಯೂಮ್ ಇದೆ. ನಾನೇ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ನಿಮ್ಮ ಮುಂದೆ ತೋರಿಸಬೇಕು ಲೈವ್ ಆಗಿ. ನಾನು ಇಲ್ಲಿ ತುಂಬಾ ಸಾಂಗ್ಸ್ಗಳನ್ನ ಕೇಳ್ಕೊಂಡಿದ್ದೀನಿ. ಸೊ ಇಲ್ಲಿ ಕ್ರಿಸ್ಪಿ ಆಡಿಯೋ ಇದೆ, ತುಂಬಾ ಚೆನ್ನಾಗಿ ಮತ್ತು ಡೀಪ್ ಸೌಂಡ್ ನಾವು ಕ್ಲಿಯರ್ ಆಗಿ ಕೇಳಿಸ್ಕೋಬಹುದು. ಬಟ್ ಅಷ್ಟೊಂದು ಲೌಡ್ ಇಲ್ಲ. ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಇದ್ರೂ ಕೂಡ ಜಾಸ್ತಿ ಹೆಚ್ಚಿನ ಸೌಂಡ್ ನಾವು ನೋಡ್ತಾ ಇಲ್ಲ. ಬಟ್ ಇಲ್ಲಿ ಆಡಿಯೋ ಮಾತ್ರ ಕ್ಲಿಯರ್ ಆಗಿದೆ. ಇದನ್ನ ಬಿಟ್ರೆ SGS ಲೋ ಬ್ಲೂ ಲೈಟ್ ಸರ್ಟಿಫಿಕೇಶನ್ ಕೂಡ ಇದರಲ್ಲಿದೆ. ಇದನ್ನ ಬಿಟ್ರೆ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೊಡ್ತಾ ಇದ್ದಾರೆ. ಸೊ ತುಂಬಾ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಸೆಕೆಂಡ್ಸ್ ಅಲ್ಲಿ ಅನ್ಲಾಕ್ ಆಗುತ್ತೆ. ಸೊ ಈ ಪರ್ಫಾರ್ಮೆನ್ಸ್ ಮಾತ್ರ ಈ ಫೋನ್ ನನಗೆ ತುಂಬಾ ಇಷ್ಟ ಆಯ್ತು. ಡಿಸ್ಪ್ಲೇ ನಾನು ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಒಳ್ಳೆ ಡಿಸ್ಪ್ಲೇ ಅಂತಾನೆ ಹೇಳ್ಕೋಬಹುದು. ಈ ಫೋನ್ ಇಂತ ಪರ್ಫಾರ್ಮೆನ್ಸ್ ಕೂತ್ವಿ ಅಂತಂದ್ರೆ, ಟ್ರಸ್ಟ್ ಮೀ, ನಾನು ಐಕ್ಯೂ ಸ್ಟಾರ್ಟಿಂಗ್ ಇಂದ ನೋಡ್ತಾ ಬಂದಿದ್ದೀನಿ. ಸೊ ಪರ್ಫಾರ್ಮೆನ್ಸ್ ಅಲ್ಲಿ ಐಕ್ಯೂ ಯಾವುದೇ ಕಂಜೂಸಿ ಮಾಡಿಲ್ಲ. ಪರ್ಫಾರ್ಮೆನ್ಸ್ ಅಲ್ಲೇ ಹೈಲೈಟ್ ಮಾಡಿ ಇವರು ಅಮೆಝಾನ್ ಅಲ್ಲಿ ಟಾಪ್ ನಂಬರ್ 1 ರ್ಯಾಂಕಿಂಗ್ ಅಲ್ಲಿ ಹೈಯೆಸ್ಟ್ ಫೋನ್ಸ್ ಸೇಲ್ ಮಾಡ್ತಾ ಇದ್ದಾರೆ. ಸೊ ಸ್ಟಾರ್ಟಿಂಗ್ ಅಲ್ಲೇ ಇವರು ವಿರಾಟ್ ಕೊಹ್ಲಿ ಅವ್ರನ್ನ ತಗೊಂಡು ಬ್ರಾಂಡ್ ಅಂಬಾಸಿಡರ್ ಮಾಡ್ಕೊಂಡು ಫಸ್ಟ್ ಫೋನ್ ಅನ್ನ ಲಾಂಚ್ ಮಾಡಿದ್ರು. ಇಷ್ಟೇ ಅಲ್ಲದೆ ರೀಸೆಂಟ್ಲಿನೇ ಐಕ್ಯೂ 11 ಲಾಂಚ್ ಮಾಡಿದ್ರು. ವರ್ಲ್ಡ್ಸ್ ಫಸ್ಟ್ ಮತ್ತು ಫಾಸ್ಟೆಸ್ಟ್ 8 Gen 2 ಪ್ರೊಸೆಸರ್ ತಗೊಂಡ್ಬಂದ್ರು. ಸೊ ಅದೇ ರೀತಿಯಾಗಿ
ಇದರಲ್ಲಿ ಕೂಡ 4 ನ್ಯಾನೋಮೀಟರ್ ನ ಇಂಡಿಯಾಸ್ ಫಸ್ಟ್ ಡೈಮೆನ್ಸಿಟಿ 8200 ಪ್ರೊಸೆಸರ್ ನ ತಗೊಂಡು ಬಂದಿದ್ದಾರೆ. ಸೊ ಇದ್ರ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗಿದೆ. ಸೊ ಅಂತದ್ದು ಸ್ಕೋರ್ ಎಲ್ಲ ಚೆಕ್ ಮಾಡಿದ್ವಿ, 8,50,000 ಪ್ಲಸ್ ಅಂತದ್ದು ಸ್ಕೋರಿಂಗ್ ಎಲ್ಲ ನೋಡ್ತಾ ಇದ್ವಿ. ಎವನ್ ಇದರಲ್ಲಿ ಅಸ್ಪಾಲ್ಟ್ 9 ಗೇಮ್ ಪ್ಲೇ ನೋಡ್ಕೊಂಡೆ ಅಪ್ ಟು 90 FPS ತನಕ ಗೇಮ್ ಪ್ಲೇ ನೋಡ್ಕೋಬಹುದು. ಬಟ್ ಈ ಗೇಮ್ ಪ್ಲೇ ಸಪೋರ್ಟ್ ಆಗಲ್ಲ. ನಾನು 60-65 ಹತ್ರ ನೋಡ್ಕೊಂಡೆ. ಬಟ್ ಬೇರೆ ಬೇರೆ COD ಗೇಮ್ ಆಗಿರಲಿ ಮತ್ತು ಡಿಪೆಂಡ್ಸ್ ಆನ್ 120 FPS ತನಕ ಸಪೋರ್ಟ್ ಆಗುವಂತ ಬೇರೆ ಬೇರೆ ಗೇಮ್ಸ್ ಕೂಡ ಇದೆ. ಸೊ ಅದರಲ್ಲಿ ನೀವು ಅಪ್ ಟು 90 FPS ತನಕ ಇದರಲ್ಲಿ ಗೇಮ್ ಪ್ಲೇನ ನೋಡ್ಕೋಬಹುದು. ಸದ್ಯಕ್ಕೆ ಈ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನೋಡಿ. ಸಾಕಾಗಿರೋ ಗೇಮ್ ಪ್ಲೇ ಇದೆ ಫ್ರೆಂಡ್ಸ್. ಟಚಸ್ ಎಲ್ಲ ತುಂಬ ರೆಸ್ಪಾನ್ಸ್ ಇದೆ. ಸೊ ಅದರಲ್ಲಂತೂ ಈ 120 FPS ಏನಿದೆ ಇದು ಮಾತ್ರ ಸಾವ ಮಾಡುತ್ತೆ. ಫುಲ್ ಆನ್ ಎನರ್ಜಿ. ನೀವು ಗೇಮ್ ಆಡೋಕ್ಕೆ ಮಾತ್ರ ಇದರಲ್ಲಿ ಫುಲ್ ಮಜಾ ಬರ್ತಾ ಇದೆ. ಸೊ ಈ ಡಿಸ್ಪ್ಲೇ ಟಚಸ್ ಆಗಿರಲಿ ಮತ್ತು ಸ್ಕ್ರೀನ್ ವ್ಯೂ ಏನಿದೆ, ಫ್ರೇಮ್ ಲ್ಯಾಗ್ಸ್ ಏನೂ ಇಲ್ಲ. ನೈಸ್. ಎಸ್, ನಾವೇ ಫಾಸ್ಟ್. ಇದನ್ನ ಬಿಟ್ಟರೆ ಬಾಕಿ LPDDR5 ರ್ಯಾಮ್ ನೋಡ್ತಾ ಇದ್ವಿ. UFS 3.1 ಸ್ಟೋರೇಜ್ ಕೊಡ್ತಾ ಇದ್ದಾರೆ. ಸೊ ಖಂಡಿತ ಇದೊಂದು ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಮತ್ತು ರ್ಯಾಮ್ ಮ್ಯಾನೇಜ್ಮೆಂಟ್, ಆ್ಯಪ್ ಓಪನಿಂಗ್, ಪರ್ಫಾರ್ಮೆನ್ಸ್ಗೆ ಇದು ತುಂಬಾ ಮ್ಯಾಟರ್ ಆಗುತ್ತೆ. ರ್ಯಾಮ್ ಮತ್ತು ಸ್ಟೋರೇಜ್. ಎವನ್ ಔಟ್ ಆಫ್ ದ ಬಾಕ್ಸ್ Android 13 ಒಂದಿಗೆ ಫನ್ ಟಚ್ OS ಕೂಡ ನೋಡ್ತಾ ಇದ್ವಿ. ಇಲ್ಲಿ ಬ್ರ್ಯಾಂಡ್ ಹೇಳುತ್ತೆ 2 ವರ್ಷಗಳ OS ಅಪ್ಡೇಟ್ ಒಂದಿಗೆ 3 ವರ್ಷಗಳ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಕೊಡುತ್ತಂತ. ನಾನಂತೂ IQOO ಫೋನ್ಸ್ಗಳಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಯಾವುದೇ ಕಂಜೂಸಿ ನೋಡಿಲ್ಲ. ಇದುವರೆಗೆ ಎಷ್ಟು ಫೋನ್ಸ್ ನೋಡಿದ್ದೀನಿ ಅದೆಲ್ಲ ಪರ್ಫಾರ್ಮೆನ್ಸ್ ಅಲ್ಲಿ IQOO ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಬಂದಿದೆ. ಸೊ ಇದು ಕೂಡ ಒಂದು ಬೆಸ್ಟ್ ಪರ್ಫಾರ್ಮ್ ಮಾಡ್ತಿರುವಂತ ಫೋನ್. ಈ ಪ್ರೈಸ್ ರೇಂಜ್ ಹತ್ರ 25,000-30,000 ರೂಪಾಯಿಗೆ ಇದನ್ನ ಬೀಟ್ ಮಾಡುವಂತ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಯಾವ ಫೋನ್ಸ್ ಗಳಿಲ್ಲ. ಸೊ OnePlus 11R ಒಂದು ಬರ್ತಾ ಇದೆ. ಸೊ ಅದನ್ನ ಕೂಡ ಅನ್ಬಾಕ್ಸ್ ಮಾಡಿ ಕಂಪಾರಿಸನ್ ಮಾಡೋಣ ಅಂತ. ಬಟ್ ಸ್ಟಿಲ್ ನಾನು ಈ ಫೋನ್ ಇರುವಂತ ಪರ್ಫಾರ್ಮೆನ್ಸ್ ಒಂದಿಗೆ ತುಂಬಾ ಹ್ಯಾಪಿ ಇದ್ದೀನಿ. ಇನ್ನು ಇದರಂತ ಕ್ಯಾಮ್ರಾ ಓದ್ವಿ ಅಂತಂದ್ರೆ ನಾನು ತುಂಬಾ ಡಿಫ್ರೆಂಟ್ ಕಂಡೀಷನ್ಸ್ ಈ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ಸೊ ವಿಡಿಯೋಸ್ ಕೂಡ ತುಂಬಾ ಮಾಡಿದ್ದೀನಿ. ಸೊ ಇದರಲ್ಲಿ 64 ಮೆಗಾ ಪಿಕ್ಸೆಲ್ ನ OIS ಕ್ಯಾಮ್ರಾ ನೋಡ್ತಾ ಇದ್ವಿ. ಸೊ ಇಲ್ಲಿಯ ಪರ್ಫಾರ್ಮೆನ್ಸ್ ನೀವು ಒಂದ್ಸತಿ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಸೊ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಪಿಕ್ಚರ್ಸ್ ಗಳನ್ನ ತೆಗೆದಿದ್ದೀನಿ. ಒಂದು ಲೆವೆಲ್ ಚೆನ್ನಾಗಿದೆ. 64 ಮೆಗಾ ಪಿಕ್ಸೆಲ್ ತಕ್ಕ ಹಾಗೆ ಇಮೇಜ್ ಪ್ರೊಸೆಸಿಂಗ್ ಕೂಡ ಆಗ್ತಾ ಇದೆ. ಒಂದು ಒಳ್ಳೆ ಫೋಟೋನ ನೋಡ್ತಾ ಇದೀನಿ. ಇನ್ನು ಫೇಸಸ್ ಗಳ ಓದ್ವಿ ಅಂತಂದ್ರೆ ಒಂದು ಒಳ್ಳೆಯ ಕ್ವಾಲಿಟಿ ಪಿಕ್ಚರ್ಸ್ ಗಳಿದೆ. ಬಟ್ ಸ್ಟಿಲ್ ಇಲ್ಲಿ 108 ಮೆಗಾ ಪಿಕ್ಸೆಲ್ ಇದ್ದು ಇನ್ನಷ್ಟು ಕ್ಲಾರಿಟಿ ಸಿಕ್ತಿತ್ತಪ್ಪ ಅಂತಂದ್ರೆ ನನಗೆ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು. ನಾನು ಸ್ವಲ್ಪ ಜಾಸ್ತಿ ಹೊಗಳ್ತಿದ್ದೆ. ಬಟ್ ಸ್ಟಿಲ್ ಮ್ಯಾನೇಜಬಲ್ ಒಂದು ಒಳ್ಳೆಯ ಪಿಕ್ಚರ್ಸ್ ಗಳನ್ನ ಈ ಪ್ರೈಸ್ ರೇಂಜ್ ಅಲ್ಲಿ ನೋಡ್ತಾ ಇದ್ವಿ. ಇನ್ನು 16 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಕೂಡ ಇದೆ. ಸೊ ಇಲ್ಲಿಯ ಪಿಕ್ಚರ್ಸ್ ಗಳು ಕೂಡ ಓಕೆ, ಒಂದು ಲೆವೆಲ್ ನಿಮ್ಮ ಸ್ಕ್ರೀನ್ ಅನ್ನೆಲ್ಲ ಸ್ವಲ್ಪ ವೈಟ್ ತೋರಿಸುತ್ತೆ, ಒಂದೊಂದ್ಸರ್ತಿ ವಾರಂ ತೋರಿಸುತ್ತೆ. ಸೊ ಡಿಪೆಂಡ್ಸ್ ಆನ್ ನೀವು ಇಂಡೋರ್ ಔಟ್ಡೋರ್ ಫೋಟೋಗಳ ಕಂಪೇರ್ ಮಾಡಿದ್ರೆ ನೀವು ಅರ್ಥ ಮಾಡ್ಕೋಬಹುದು ಸ್ಕ್ರೀನ್ ಮೇಲೆ ನೋಡ್ಕೊಂಡು. ಬಾಕಿ ಇದರಲ್ಲಿ ನೀವು 4K ರೆಕಾರ್ಡ್ ಕೂಡ ಮಾಡ್ಕೋಬಹುದು. ಸೆಲ್ಫಿನಲ್ಲಿ 1080p ನಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಒಟ್ಟಾರೆ ನಾವೇ ತಿಳ್ಕೊಂಡ್ವಿಯಪ್ಪ ಅಂತಂದ್ರೆ ನೀವೇನಾದ್ರೂ ಫಸ್ಟ್ ಟೈಮ್ ಒಂದ್ಸತಿ ಟ್ರೈ ಮಾಡ್ಬೇಕಪ್ಪ, ವೆರೈಟಿ ಅದು ಏನೇನು ನೋಡ್ಕೊಂಡು ಬರ್ಬೇಕಪ್ಪ ಅಂತ ಅಂದ್ರೆ ಸೊ ಫುಲ್ ಲಾಂಗ್ ಇದೆ ಸಿಟಿ ಬಿಟ್ಬಿಟ್ಟು. ಸೊ ಆರಾಮಾಗಿ ಮಸ್ತ್ ಮಜಾ ಮಾಡ್ತಾ ಒಂದ್ಸರ್ತಿ ಪಾರ್ಟಿ ಕೂಡ ನಡೀತಾ ಇದೆ, ಸಾಂಗ್ಸ್ ಎಲ್ಲ ಚಿಕ್ಕ ಫಂಕ್ಷನ್ಸ್ ಕೂಡ ಮಾಡ್ಕೋಬಹುದು. ಎಸ್, ಒಂದ್ಸರ್ತಿ ಆದ್ರೂ ಲೋಕಲ್ ನೋಡ್ತಿದ್ರೆ ಅಂದ್ರೆ ವಿಸಿಟ್ ಮಾಡಿ. ಇದನ್ನ ಬಿಟ್ರೆ ನಾನು ಕ್ಯಾಮ್ರಾ ಒಂದಿಗೆ ತುಂಬಾ ಸಖತ್ತಾಗಿದೆ, ಅಲ್ಟಿಮೇಟ್ ಕ್ಯಾಮ್ರಾ ಅಂತ ಹೇಳಕ್ ಇಷ್ಟಪಡಲ್ಲ. ಬಟ್ ಒಂದು ಲೆವೆಲ್ ಈ ಪ್ರೈಸ್ ರೇಂಜ್ ಅಲ್ಲಿ ನಾನು ಕಾಂಪಿಟೇಟರ್ಸ್ ಜೊತೆಗೆ ಕಾಂಪಿಟೇಟ್ ಮಾಡಕ್ಕೆ ಒಂದು ಒಳ್ಳೆ ಕ್ಯಾಮ್ರಾ ಇದೆ ಅಂತ ಹೇಳ್ಕೋಬಹುದು. ಇನ್ನು ಕೊನೆಯದಾಗಿ ಇದರಂತ ಬ್ಯಾಟ್ರಿ ಕೂಡ ಸಖತ್ತಾಗಿದೆ. 5,000 mAh ಬ್ಯಾಟ್ರಿ ಒಂದಿಗೆ ಇನ್ ಬಾಕ್ಸ್ ನಿಮಗೆ 120 ವ್ಯಾಟ್ ನ ಪವರ್ ಕೊಡ್ತಾ ಇದ್ರೆ ಕ್ರೇಜಿ ಅಂತ ಹೇಳ್ಬೋದು. ಜಸ್ಟ್ ಈ ಫೋನ್ ಚಾರ್ಜ್ ಆಗಕ್ಕೆ 0 to 50% ಚಾರ್ಜ್ ಆಗಕ್ಕೆ 10 ನಿಮಿಷ ಸಾಕು ಮತ್ತು 0 to 100% ಚಾರ್ಜ್ ಆಗಕ್ಕೆ 25 ನಿಮಿಷ ಸಾಕು. ಸೊ ಈ ನಾವು ಫೋನ್ಸ್ಗಳು ಏನು ನೋಡ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ, ವಿವೋ ಫೋನ್ಸ್ ಆಗಿರಲಿ, IQOO ಫೋನ್ಸ್ ಆಗಿರಲಿ, ಮತ್ತೆ ಬೇರೆ ಬೇರೆ ಬ್ರ್ಯಾಂಡ್ಸ್ ಇರುವಂಥ ಓಪೋ ಫೋನ್ಸ್ಗಳಾಗಿರಲಿ, ಸೊ ಚಾರ್ಜಿಂಗ್ ಟೆಕ್ನಾಲಜಿಲಿ ಇವರು ಒಂದು ಒಳ್ಳೆ ಪವರ್ ಎಫಿಷಿಯಂಟ್ ಇರುವಂಥ ಮತ್ತು ಲೈಕ್ ಇದನ್ನ ಆಪ್ಟಿಮೈಸೇಷನ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಇದು ಫಾಸ್ಟ್ ಚಾರ್ಜಿಂಗ್ಗೆ ತುಂಬಾ ಸಹಾಯ ಮಾಡುತ್ತೆ ಮತ್ತು ಎಷ್ಟೊಂದು ಚೆನ್ನಾಗಿ ಆಪ್ಟಿಮೈಸ್ ಇರುತ್ತೆ, ಅಷ್ಟೊಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಸಿಗುತ್ತೆ. ಸೊ ಯಾವುದೇ ಫೋನ್ಸ್ಗಳು ಎಷ್ಟು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ ಅದ್ರ ಆಪ್ಟಿಮೈಸೇಷನ್ ಅಷ್ಟೊಂದು ಸರಿಯಾಗಿರಲಿಲ್ಲ ಅಂತ ಅಂದ್ರೆ ಅದು ಅಷ್ಟು ಬೇಗ ಡೌನ್ ಆಗುವಂಥ ಸಾಧ್ಯತೆ ಇದೆ. ಬಟ್ ಆ ಆಪ್ಟಿಮೈಸೇಷನ್ ನಾನು ಇದ್ರಲ್ಲಿ ನೋಡ್ತಾ ಇಲ್ಲ. ಸೊ ಇಲ್ಲಿ ಒಂದು ಅವರೇಜ್ ಬ್ಯಾಟ್ರಿ ಪರ್ಫಾರ್ಮ್ನ ನೋಡ್ತಾ ಇದ್ದೀನಿ. ಸೊ ಖಂಡಿತ ನೀವು 25,000-30,000 ರೂಪಾಯಿ ಕೊಡಿ, ನಿಮ್ಗೆ ಇನ್ನೊಂದು ಕಾರ್ಡ್ ಆಫರ್ ಒಳಗಡೆ 27,000-28,000 ರೂಪಾಯಿ ಸಿಗ್ತಂದ್ರೆ ಆರಾಮಾಗಿ ಕಣ್ಮುಚ್ಕೊಂಡು ನೀವು IQOO Neo 7 ತಗೊಳ್ಬಹುದು. ಒಂದು ಬೆಸ್ಟ್ ಪರ್ಫಾರ್ಮ್ ಮಾಡ್ತಿರುವಂಥ ಅವರೇಜ್ ಕ್ಯಾಮ್ರಾ ಒಂದಿಗೆ, ಒಂದು ಒಳ್ಳೆ ಡಿಸೈನ್ ಒಂದಿಗೆ, ಲೈಕ್ ಖತರ್ನಾಕ್ ಫೋನ್ ಅಂತಾನೆ ನಾನು ಈ ಫೋನ್ಗೆ ಪರ್ಫಾರ್ಮೆನ್ಸ್ ಅಲ್ಲಿ ಹೇಳ್ಬೋದು. ಸೊ ಅಮೆಝಾನ್ ಅಲ್ಲಿ ಫಸ್ಟ್ ಸೇಲ್ ಐ ಥಿಂಕ್ 18-19 ತಾರೀಕು ಏನೋ ಇದೆ ಗೊತ್ತಿಲ್ಲ, ನಾನು ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಸೊ ಆರಾಮಾಗಿ ನೀವು ಈ ಫೋನ್ ಅನ್ನ ಪರ್ಚೇಸ್ ಮಾಡಬಹುದು, ಸ್ಪೆಷಲಿ ಪರ್ಫಾರ್ಮೆನ್ಸ್ ಮತ್ತು ಲೈಕ್ ಬೀಸ್ಟ್ ಗೇಮಿಂಗ್ ಸಲುವಾಗಿ. ಸೊ ಬಾಕಿ ನಿಮಗೆ ಏನು ಅನ್ಸುತ್ತೆ ಈ ಫೋನ್ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಈ ರೀತಿಯಾಗಿ ಇನ್ನಷ್ಟು ಹೆಚ್ಚಿನ ಆನೆಸ್ಟ್ ರಿವ್ಯೂಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.